ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಓಕೆ ಇದ್ದೀನಿ. ನೀವೆಲ್ಲರೂ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದೀರಿ, ನಾನು ಚರೀನ ಬಿಟ್ಟು US ಟ್ರಾವೆಲ್ ಮಾಡ್ತಾ ಇರುವಂತಹ ಒಂದು ಸೀನ್ನ ನೋಡಿದ್ದೀರಿ. ಅಂದರೆ ಲಾಸ್ಟ್ ಮೊಮೆಂಟಲ್ಲಿ ಏನೇನೆಲ್ಲ ಆಯಿತು, ನನ್ನ ಮತ್ತು ಚರಿ ಮಧ್ಯೆ ಕನ್ವರ್ಸೇಷನ್ ಏನೇನಾಯಿತು, ಹಾಗೆ ಚರಿ ನನಗೇನು ಅವಳ ನೆನಪಾಗಿ ಏನು ಇಟ್ಕೊಳಕ್ಕೆ ಕೊಟ್ಟಳು, ಅದನ್ನೆಲ್ಲ ನೀವು ನೋಡಿದಿರಿ. ತುಂಬ ಜನ ಹೇಳಿದಿರಿ ತುಂಬ ಎಮೋಷ್ನಲ್ ಆಗಿತ್ತು ವಿಡಿಯೋ, ನಮಗೂ ತುಂಬ ಅಳು ಬಂತು, ನಾವು ವಿಡಿಯೋ ನೋಡ್ತಾ ಹತ್ವಿ ಅಂತೆಲ್ಲ ಹೇಳಿದಿರಿ. ನನಗೂ ತುಂಬಾ ಹಾರ್ಟ್ ಟಚ್ ಆಯಿತು. ಅಂದರೆ ನಿಮ್ಮಲ್ಲಿ ಒಬ್ಬಳು ಅಂತ ನನ್ನನ್ನು ನೋಡಿ ಒಂದು ಒಳ್ಳೆ ವಿಶಸ್ನ ಮಾಡಿದ್ದೀರಲ್ಲ, ಸೊ ಅದು ನನಗೆ ತುಂಬ 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 ಖುಷಿ ಕೊಡ್ತು. ಸೊ ಅದನ್ನು ಆದಮೇಲೆ ಏನೇನೆಲ್ಲ ಆಯಿತು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ತೀರಿ. ಕಾಡಬಾರ್ದು, ಯಾರಿಗೂ ಕಾಡಬಾರ್ದು, ಕೇಳಬೇಕು. ಏನು ಜಾಣ ಮರಿ ಅನ್ಸ್ಕೋಬೇಕು, ಊಟ ಮಾಡಬೇಕು, ಟೈಮಿಗೆ ಎದ್ದಾಳ್ಬೇಕು, ಬೆಳಗ್ಗೆ ಸ್ಕೂಲಿಗೆ ಹೋಗಬೇಕಾದ್ರೆ. ಓಕೆ, ವಿಡಿಯೋ ಕಾಲ್ ಮಾಡು. ಮಾಡ್ತಿಲ್ಲ, ಇದನ್ನ ಹಾಕ್ಬೇಕಾ, ಇದನ್ನ ಹಾಕ್ಬೇಕಾ, ಗಿಫ್ಟ್ ತಗೊಂಡು ಹೋಗೋಣಪ್ಪ. ಬರ್ಡೇ ಇವಾಗ ಹೋಗ್ತೀಯಲ್ಲ, ಬರ್ಡೇ ಬಾಯ್ ಮಾಡು. ಬಾಯ್ ಮಮ್ಮಿ, ಬಾಯ್. ಬಾಯ್ ಅಪ್ಪ ಫೋನು. ಬಾಯ್ ಶನಿ, ಟೇಕ್ ಕೇರ್. ಸರಿ ಕೊಡು, ಹಿಂಗ್ ಕೊಡು. ಬಾಯ್. ಬಾಯ್ ಕಿಶೋರ್, ಬಾಯ್. ಎಸ್, ಎಲ್ಲರಿಗೂ ಬಾಯ್ ಮಾಡಿ ಹೊರಟೆ. ಬಟ್ ಅಲ್ಲಿಂದ ಹೊರಟ ಮೇಲೆ ನನಗೆ ಒಂದು ಬಿಗ್ ಸರ್ಪ್ರೈಸ್ ಕಾದಿತ್ತು. ಸೊ ನನ್ನ ತಮ್ಮ ಮತ್ತು ನಾನು ಮತ್ತು ನನ್ನ ಮೈದನ್ನ ಕಾರಲ್ಲಿ ಹೊರಟ್ವಿ. ಸೊ ಹೊರಟಿ ಒಂದು ಸ್ವಲ್ಪ ಸುತ್ತಕೊಂಡು ಮತ್ತೆ ನನಗೆ ಒಂದು ಹೋಟೆಲ್ ರೆಸ್ಟೋರೆಂಟ್ ಹತ್ರ ಕರ್ಕೊಂಡು ಬಂದು ನಿಲ್ಲಿಸಿದ್ರು. ಸೊ ಅಲ್ಲಿ ನೋಡಿದ್ರೆ ನನಗೆ ಇಟ್ಸ್ ಅ ಡ್ರೀಮ್, ಒಂದು ಕನಸಿನ ಲೋಕ ಅಂತ ಹೇಳ್ಬೋದು. ಆ ಥರ ಒಂದು ಸೃಷ್ಟಿಯಾಗಿತ್ತು. ಅಲ್ಲಿ ಎಲ್ಲ ಬಾಯ್ ಮಾಡಿದವರು ಅವರೆಲ್ಲ ಇಲ್ಲಿ ಪ್ರತ್ಯಕ್ಷ ಆಗಿದ್ರು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈ ಅರೇಂಜ್ಮೆಂಟ್ಸು, ಈ ಒಂದು ಸೆಂಡ್ ಆಫ್ ಒಂದು ಏನು ಅರೇಂಜ್ಮೆಂಟ್ ಮಾಡಿದಾರಲ್ಲ, ಇದು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನನಗೆ ಈ ಥರ ಒಂದು ಸೆಂಡ್ ಆಫ್ ಒಂದು ಸಿಗತ್ತೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಒಂದು ಒಳ್ಳೆಯ ನನಗೇನು ದುಃಖ ಏನಿತ್ತಲ್ಲ ಅದು ಇನ್ನೂ ಜಾಸ್ತಿ ಆಯಿತು ಅಂತ ಹೇಳ್ಬೋದು, ಸೀರಿಯಸ್ಲಿ. ಸೊ ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಳುನ. ಆ್ಯಂಡ್ ನನಗೇನು ಹೇಳಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು, ನನಗೇನು ಗೊತ್ತಾಗ್ತಾ ಇರಲಿಲ್ಲ. ಐ ವಾಸ್ ಲೈಕ್ ಬ್ಲ್ಯಾಂಕ್. ಒಂಥರ ಅದು ಅಷ್ಟೊಂದು ಪ್ರೀತಿ ನಿಮಗೆ ಒಟ್ಟಿಗೆ ಒಂಥರ ಅಲೆ ಥರ ಬಂದಾಗ ನಿಮಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಆ ಥರ ಒಂದು ಸಿಚುಯೇಷನ್ನ ನಾನು ಫೇಸ್ ಮಾಡ್ತಾ ಇದ್ದೆ ಅವತ್ತು. ಸೊ ಇಟ್ ವಾಸ್ ಲೈಕ್ ಒಂಥರ ಕನಸು ಒಂಥರ ಏನೋ, ಅದನ್ನು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ. ಅಷ್ಟು ಎಮೋಷ್ನಲಿನೂ ತುಂಬಾ ಒಂಥರ ಅಳು ಬರ್ತಾಯಿತ್ತು. ಇಷ್ಟು ಪ್ರೀತಿ ಆ್ಯಂಡ್ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ ನನಗೋಸ್ಕರ ಅಂತ ಎಲ್ಲ ಹೇಳಿ ತುಂಬ
ಖುಷಿನೂ ಆಗ್ತಾಯಿತ್ತು, ದುಃಖನೂ ಆಗ್ತಾಯಿತ್ತು. ಇಟ್ ವಾಸ್ ಲೈಕ್ ಬೋತ್, ಎರಡು ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಆ ಡೆಕೋರೇಷನ್ ಆಗಿರಬಹುದು, ಅರೇಂಜ್ಮೆಂಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಓ ಮೈ ಗಾಡ್, ಐ ಜಸ್ಟ್ ಲವ್ಡ್ ಇಟ್. ಆ್ಯಂಡ್ ನನಗೆ ಅದನ್ನು ನಿಂತು ಅದನ್ನು ಒಂದು ಸವಿಯೋಕ್ಕೆ ನನಗೆ ಅಷ್ಟು ಟೈಮ್ ಸಿಗಲಿಲ್ಲ ಅಂತ ಹೇಳಬಹುದು. ಬಿಕಾಸ್ ಲಾಸ್ಟ್ ಮಿನಿಟ್ ಅದು ಕೇಕ್ ನೋಡಿ ಎಷ್ಟು ಬ್ಯೂಟಿಫುಲ್ ಆದಂತಹ ಕೇಕು, ತುಂಬಾ ಚೆನ್ನಾಗಿದೆ. ನನಗದು ಕೇಕ್ ನೋಡಿದ ತಕ್ಷಣ ವಾವ್ ಅಂತ ಅನ್ನಿಸ್ತದೆ. ಕಟ್ ಮಾಡೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ ನನಗೆ. ಆ್ಯಂಡ್ ಎಲ್ಲರೂ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ. ಸರಿ, ನನ್ನ ವೆಲ್ಕಮ್ ಮಾಡಿದ್ಲು ಹಾಲ್ ಒಳಗೆ. ಆ್ಯಂಡ್ ಆ ಹಾಡು ಒಂದು ಸಾಂಗ್ ಹಾಕ್ಬಿಟ್ಟು ನನ್ನನ್ನು ವೆಲ್ಕಮ್ ಮಾಡಿದರು. ಇಟ್ ವಾಸ್ ಲೈಕ್ ಹಾರ್ಟ್ ಟಚಿಂಗ್ ಮೂಮೆಂಟ್ ಇದು. ಫ್ಯಾಮಿಲಿಯಿಂದ ಎಷ್ಟು ನಮಗೆ ಈ ಥರ ಪ್ರೀತಿ ಸಿಕ್ಕರೆ ಅಷ್ಟೇ ಸಾಕು, ಬೇರೆ ಏನೂ ಬೇಡ ಅಂತ ಅನಿಸುತ್ತೆ. ಸೊ ಈ ಥರ ಸೆಂಡ್ ಆಫ್ನ ನಾನು ಕನಸಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ಈ ಥರ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಐ ಆಮ್ ರಿಯಲಿ ಲಕ್ಕಿ ಅಂತ ಅನಿಸುತ್ತೆ. ಯಾಕೆಂದರೆ ಈ ಥರ ಒಂದು ಫ್ಯಾಮಿಲಿ, ಈ ಥರ ಒಂದು ಲವ್ ನನಗೆ ಸಿಕ್ಕಾಗ ಯಾರಿಗೇ ಆಗಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ಚಿಕ್ಕದೇನಾದರೂ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಬಟ್ ಇದು ಒಂದು ನಮಗೆ ಎಷ್ಟು ತುಂಬಿಕೊಂಡ್ರು ತುಂಬಲಾರದಷ್ಟು ಪ್ರೀತಿ ಸಿಕ್ಕಾಗ ನಿಮಗೆ ಹೇಗೆ ರಿಯಾಕ್ಟ್ ಮಾಡಬೇಕು, ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಸೊ ಆ ಥರ ಒಂದು ಸಿಚುಯೇಷನ್ ಇತ್ತು ಅವತ್ತು. ನಾನು ಮತ್ತು ಚೆರಿ ಸೇರಿ ಕೇಕ್ನ ಕಟ್ ಮಾಡ್ತಾಯಿದ್ದೀವಿ. ಸೊ ಈ ಅರೇಂಜ್ಮೆಂಟ್ಸು, ಈ ಡೆಕೋರೇಷನ್ನು ಇದೆಲ್ಲ ನನ್ನ ತಮ್ಮಂಗೆ ಸೇರಬೇಕು. ಆ್ಯಂಡ್ ಈ ಥರ ಒಂದು ಏನು ಅವನಿಗೆ ಥಾಟ್ ಬಂದಿದೆಲ್ಲ, ಈ ಥರ ಮಾಡಬೇಕು, ಈ ಥರ ಸೆಂಡ್ ಆಫ್ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲೋದಿಲ್ಲ ಅಂತ ಅನಿಸುತ್ತೆ. ಈ ಥರ ಸೆಂಡ್ ಆಫ್ ಮಾಡಿದ್ದಾನೆ ಅಂತಲ್ಲ, ಇಷ್ಟು ಪ್ರೀತಿ ನನ್ನ ಮೇಲೆ ಇರೋದಕ್ಕೆ ಅದಕ್ಕೇನು ಸರಿ ಸಮಾನ ಆಗಿ ಏನೂ ಇಲ್ಲ ಅಂತ ಅನಿಸುತ್ತೆ. ಯಾಕೆಂತಂದರೆ ಪ್ರೀತಿನ ಅಳಿಯೋಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಎಲ್ಲ ಫ್ಯಾಮಿಲಿ ಸೇರಿಕೊಂಡು ನನಗೆ ಒಂದು ಈ ಥರ ಒಂದು ಸೆಂಡ್ ಆಫ್ ಪಾರ್ಟಿನ ಕೊಡ್ತಾ ಇದ್ದಾರೆ. ಸೊ ನನ್ನ ಮನಸ್ಸು ತುಂಬಿ ಬಂದಿದೆ. ಅದನ್ನು ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಎಲ್ಲ ನನ್ನ ಫ್ಯಾಮಿಲಿಯ ಒಂದು ಭಾಗ. ಸೊ ಹಾಗಾಗಿ ನಿಮ್ಮ ಜೊತೆನೂ ನಾನು ಈ ಒಂದು ನನ್ನ ಲೈಫಲ್ಲಿ ನಡೀತಾ ಇರುವಂಥ ಒಂದು ಸ್ವೀಟ್ ಘಟನೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲೆಲ್ಲರೂ ನಿಂತ್ಕೊಂಡಿದ್ದಾರೆ ನೋಡಬಹುದು. ಇಲ್ಲಿ ಒಂದು ಅರೇಂಜ್ಮೆಂಟ್ ಅಂದರೆ ಒಂದು ಪುಟಾಣಿ ಹಾಲ್ ಇದು. ಪುಟಾಣಿ ಅಂತಲೂ ಇಲ್ಲ, ಒಂದು ಸ್ವಲ್ಪ ದೊಡ್ಡದಾಗೇ ಇದೆ. ಆ್ಯಂಡ್ ಡೆಕೋರೇಷನ್ ಎಲ್ಲ ಅದು ಹೇಗೆ ಮಾಡಿಸಿದನೋ ಅವತ್ತಿನ ದಿನ ಯಾರ್ಯಾರನ್ನೇ ಹಿಡಿದುಬಿಟ್ಟು ಈ ಥರ ಎಲ್ಲ ಮಾಡಿಸಿದನು. ಯಾಕೆಂತಂದರೆ ಅವನ ಕೆಲಸನೂ ಇರುತ್ತೆ. ಆ್ಯಂಡ್ ನಾನು ಕೂಡ ಅವನಿಗೆ ಅಲ್ಲಿ ಕರ್ಕೊಂಡೋಗು, ಇಲ್ಲಿ ಕರ್ಕೊಂಡೋಗು, ಅದು ಇದು ಅಂತೆಲ್ಲ ಕರಿತಾ ಇರ್ತೀನಿ. ಸೊ ಅದ್ರ ಮಧ್ಯನೇ ಈ ಥರ ಎಲ್ಲ ಅರೇಂಜ್ ಮಾಡಿದ್ದಾನೆ. ಸೊ ಇಟ್ಸ್ ರಿಯಲಿ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಹೆಮ್ ಅಂತ ಅನಿಸುತ್ತೆ. ಇವಾಗ ಕೇಕ್ ಕಟ್ ಆದಮೇಲೆ ಎಲ್ಲರೂ ಬಂದುಬಿಟ್ಟು ಕೇಕ್ನ ತಿನ್ನಿಸ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ಮನೆ ಬಿಡಬೇಕಾದ್ರೆ ತುಂಬಾ ಟೆನ್ಸ್ ಆಗಿದೆ. ಯಾಕಂತಂದರೆ ಸ್ವಲ್ಪ ಲೇಟ್ ಆಗಿತ್ತು, ನಮ್ಮದು 6:15 6:45 ಆಗಿತ್ತು ನಮ್ಮ ಮನೆ ಬಿಡೋದು. ಯಾಕೆಂದರೆ ನಾನು ದಾವಣಗೆರೆಯಿಂದ ಬೆಂಗಳೂರಿಗೆ ಹೋಗಿ ಬ್ಯಾಂಗ್ಳೂರಿಂದ ನಾನು ಏರ್ಪೋರ್ಟಲ್ಲಿ ನಾನು ಚೆಕ್ ಇನ್ ಮಾಡಬೇಕಾಗಿತ್ತು. 1 ಗಂಟೆ ಒಳಗೇ ನಾನು ಚೆಕ್ ಇನ್ ಮಾಡಬೇಕಾಗಿತ್ತು. ಮಧ್ಯರಾತ್ರಿ ನನ್ನ ಫ್ಲೈಟ್ ಬಂದು ಬೆಳಗಿನ ಜಾವ 4 ಗಂಟೆಗೆ 3 ಅವರ್ಸ್ ಮುಂಚೆನೇ ನಾನು ಚೆಕಿಂಗ್ ಮಾಡಬೇಕಿತ್ತು. ಸೊ ನಾವು ಮನೆ ಬಿಟ್ಟಿದ್ದೆ ಲೇಟು ಅಂತ ನಾನು ತುಂಬಾ ಟೆನ್ಷನಲ್ಲಿದ್ದೆ. ಅಲ್ಲಿ ಹೋಗಿ ಆ ಪಾರ್ಟಿ ಎಲ್ಲ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಯಿತು, ಒಂದು 8 ಗಂಟೆ ಮೇಲಾಯಿತು. ಬಟ್ ಸ್ಟಿಲ್ ನನಗೆ ಆ ಪ್ಲೇಸ್ನ ಬಿಟ್ಟು ನನಗೆ ಹೊರಗಡೆ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಇಲ್ಲ, ಇವ್ರ ಜೊತೆನೇ ಇನ್ನೊಂದು ಸ್ವಲ್ಪ ಹೊತ್ತು ಕಾಲ ಕಳಿಬೇಕು ಅನ್ನಿಸ್ತಾ ಇತ್ತು. ಆ್ಯಂಡ್ ಈ ಸರ್ಪ್ರೈಸ್ ನೋಡಿ ಇನ್ನೂ ನನಗೆ ಖುಷಿ ಆಯಿತು.
ಓ ಮೈ ಗಾಡ್, ಇಲ್ಲಿ ನೋಡಿದ್ರಲ್ವಾ. ಸೊ ಎಲ್ಲರ ಹತ್ರನೂ ಈ ಥರ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅದನ್ನು ಈ ಥರ ಒಂದು ಬಿಗ್ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಾ ಇರೋವಂಥದ್ದು. ನನಗೆ ನಿಜವಾಗ್ಲೂ ಏನಾಗ್ತಾಯಿತ್ತು ಅಂತಂದರೆ ನನಗೆ ತುಂಬಾ ದುಃಖ ಆಗ್ತಾಯಿತ್ತು. ಆ್ಯಂಡ್ ಇವರೆಲ್ಲ ನನಗೆ ಒಂದು ಈ ಥರ ಒಂದು ವಿಡಿಯೋ ಮಾಡಿಬಿಟ್ಟು ಬಾಯ್ ಸೆಂಡ್ ಆಫ್ ಹೇಳ್ತಾರೆ. ಈ ಏನು ಹೇಳ್ತಾ ಇದ್ದಾರಲ್ಲ, ಬೇಜಾರಾಗ್ತಾ ಇದೆ ನೀನು ಹೋಗ್ತಾ ಇರೋದು, ಇದನ್ನೆಲ್ಲ ನನಗೆ ಅಲ್ಲೇ ಕುತ್ಕೊಂಡೇ ಕೆಳಗಾಗ್ತಾ ಇರಲ್ಲ. ಸಖತ್ತು ದುಃಖ ಆಗ್ತಾಯಿತ್ತು ನನಗೆ. ಯಾಕಾದರೂ ಹೋಗ್ತಾ ಇದ್ದೀನೋ, ಇನ್ನೊಂದು ಸ್ವಲ್ಪ ದಿನ ಇರಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ತುಂಬಾ ಕಷ್ಟ ಆಗ್ತಾಯಿತ್ತು ನನಗೆ. ಹೊಟ್ಟೆಲ್ಲ ಮಾಡ್ತಾರೆ ಅದಕ್ಕೂ ಬೇಸರ. ಅದರ ಚರಿ ಒಂದು ಇಲ್ಲೇ ಉಳಿತೈತಿ, ಅದು ಒಂದು ಸ್ವಲ್ಪ ನಿಮಗೂ ಬೇಜಾರಾಕೈತಿ. ಇದರಲ್ಲಿ ತುಂಬ ಚೆನ್ನಾಗಿ ಟೈಮ್ ಕಳೆದಿದ್ದೀವಿ ಅಂತ ಅನ್ಕೋತೀನಿ. ನಾನು ಇರಬೇಕಾದ್ರೆ ಮದುವೆ ಫಂಕ್ಷನ್ ಪ್ರಿಪ್ರೇಷನ್ನು, ಆಮೇಲೆ ಟುಗೆದರ್ ಟ್ರಿಪ್ಪು ಎಲ್ಲ ಚೆನ್ನಾಗಿತ್ತು. ಅದ್ರ ಜೊತೆಗೆ ನಿಮಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಿತ್ತು, ಬ್ರೇಕು ರುಟೀನ್ ಲೈಫಿಂದ. ಹೋಪ್ ನಿಮಗೆ ಅದು ಸಿಕ್ಕಿದೆ ಅನ್ಕೋತೀನಿ. ಸೊ ನಾನು ಮಿಸ್ ಮಾಡ್ತಾ ಇದ್ದೀನಿ ತುಂಬ. ಓಕೆ, ಇವಾಗ ಟೈಮ್ ಬಂದಿದೆ, ಗೆಟ್ ಬ್ಯಾಕ್ ಟು ರುಟೀನ್. ಓಕೆ, ಸೊ come back soon, happy and safe journey. Okay, take care, bye bye. ಕಾಯ್ತಿರ್ತೀನಿ. ಹಾಯ್ ಬನ್ನಿ, ವಾಪಸ್ USA ಹೋಗ್ತಾ ಇದ್ದೀರಾ, ಹ್ಯಾಪಿ ಜರ್ನಿ, ಹುಷಾರಾಗಿ ಬನ್ನಿ. ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ. ಇಷ್ಟು ದಿನ ಸಖತ್ತಾಗಿ ಎಲ್ಲರೂ ಕೂಡಿ ಎಂಜಾಯ್ ಮಾಡಿದ್ವಿ, ಮಜಾ ಮಾಡಿದ್ವಿ, ಸಿಕ್ಕಾಪಟ್ಟೆ ಖುಷಿಯಾಗಿದ್ವಿ. ನಾವು ಹೋಗ್ತೀರಾ ಅನ್ನೋ ಕೇಳಿ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ವಾಪಸ್ ಬನ್ನಿ, ಮತ್ತೆ ಎಲ್ಲರೂ ಸೇರೋಣ, ಎಂಜಾಯ್ ಮಾಡೋಣ, ಖುಷಿಯಾಗಿರೋಣ. ನೀವು ಚೆನ್ನಾಗಿರಿ. ಸ್ನೇಹ ಈಗ ಅಮೆರಿಕದಲ್ಲಿ ಬಂದು ವೆಲ್ಕಮ್ ಮಾಡಿದ್ವಿ. ಮತ್ತು ಈಗ ಸ್ವಲ್ಪ ಸಮಯ ಅವ್ರ ಸಂತೋಷ ಆಯಿತು, ಈಗ ಸ್ವಲ್ಪ ದುಃಖ ಏನೇ ನೀವು ಬಂದು ನಮಗೆಲ್ಲ ಬಂದಾಗ ಮತ್ತು ಈ ಕಡೆಯೊಳಗೆ ಅದೇ ನಿಮ್ಮ ಬಾಲ್ಯ ನೋಡ್ತಾ ಇದ್ವಿ. ತುಂಬ ಸಂತೋಷ. ಈಗ ಹೋಗ್ತಾ ಇರೋ ಸಂದರ್ಭದಲ್ಲಿ ನಿಮಗೆ ಶುಭ ಹಾಕ್ತೀನಿ. ಪ್ರಯಾಣ ಸುಖಕರವಾಗಿರಲಿ. ಹ್ಯಾಪಿ. ಹಾಯ್ ಸ್ನೇಹ, ನಿನ್ನ ಜೊತೆ ಸುತ್ತಾಡಿದ್ದು, ಶಾಪಿಂಗ್ ಮಾಡಿದ್ದು, ಹರಟೆ ಹೊಡೆದಿದ್ದು, ಟ್ರಿಪ್ ಮಾಡಿದ್ದು ತುಂಬಾ ಖುಷಿ ಅನಿಸ್ತು. ಭಾರತಕ್ಕೆ ಮತ್ತೆ ಬೇಗ ಬಾ. ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ. ಹಾಯ್ ಅಕ್ಕ, ನಾನು ನಿಮ್ಮ ಬಗ್ಗೆ ಬರಬೇಕು ಅಂದರೆ ಲೈಕ್ ಅಜ್ಜಿ ಊರಿಗೆ ಬರೋದು ಅಂದರೆ ತುಂಬ ಲೈಕ್ ಇಡೀ ವರ್ಷ ನಾವು ಕಾಯ್ತಿದ್ವಿ ಸಮ್ಮರ್ ವೆಕೇಶನಿಗೆ. ನೀವು ರಾಮನವಮಿ ಮುಗಿಸ್ಕೊಂಡೆ ಪ್ರತಿ ವರ್ಷ ವೆಕೇಶನಿಗೆ ಬರ್ತಿದ್ರಿ. ಬರುವಾಗ ನಮಗೆ ಪಾನಿಪುರಿ ಆ ಥರ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬರ್ತಿದ್ರಿ ಊರಿಗೆ. ಫುಲ್ ಫ್ಯಾಮಿಲಿ ಎಲ್ಲರೂ ಬಂದಾಗ ತುಂಬ ಮಜಾ ಮಾಡ್ತಿದ್ವಿ. ರಾತ್ರಿ 1 ಗಂಟೆ ತನಕ ಮಾತಾಡೋದು, ಎಲ್ಲರೂ ಕೂತು ಎಲ್ಲರೂ ಚಪ್ಪಿ ಹಾಸ್ಕೊಂಡು ಕೂತ್ಕೊಂಡು ಫುಲ್ ಅದೊಂದು ವೆರಿ ಬ್ಯೂಟಿಫುಲ್ ಮೆಮೊರಿ. ಹೊರಗಡೆ ಕೂರೋದು, ಆಮೇಲೆ ಆಟ ಆಡೋದು, ಶಟಲ್ ಆಡೋದು, ಎಷ್ಟು ಆಟ ಆಡ್ತಿದ್ವಿ. ಆಮೇಲೆ ಚೆನ್ನಾಗಿರೋ ಅಡುಗೆ ಎಲ್ಲ ಮಾಡೋರು. ಆ ಟೈಮ್ನ ತುಂಬ ಮಿಸ್ ಮಾಡ್ಕೋತೀನಿ ಇವಾಗೂ. ಆಮೇಲೆ ಅದಾದಮೇಲೆ ಮತ್ತೆ ನಾವು ಅಲ್ಲಿಂದ ದಾವಣಗೆರೆಗೆ ಬರ್ತಿದ್ವಿ. ಇಲ್ಲೂ ಹಂಗೆ ಶಾಪಿಂಗ್ ಕರ್ಕೊಂಡು ಹೋಗೋದು, ಸ್ನ್ಯಾಕ್ಸ್ ತಿನ್ಸೋಕೆ ಕರ್ಕೊಂಡು ಹೋಗೋದು, ತುಂಬ ಮಜಾ ಮಾಡ್ಕೊಂಡು ಸಮ್ಮರ್ ವೆಕೇಶನ್ ಮುಗಿಸ್ತಿದ್ವಿ. ಅವಾಗ ಎಷ್ಟು ಈಗರಾಗಿ ವೆಯ್ಟ್ ಮಾಡ್ತಿದ್ನೋ ನಾನು ವೆಕೇಶನ್ಸಿಗೆ ಬರೋಕ್ಕೆ, ಅದೇ ಥರ ಈ ಸಲ ತುಂಬ ವೆಯ್ಟ್ ಮಾಡಿದೆ. ನೀವು ಬಂದ್ರಿ, ತುಂಬ ಮಜಾ ಮಾಡಿದ್ವಿ, ಟ್ರಿಪ್ ಹೋದ್ವಿ, ಶಾಪಿಂಗ್ ಹೋದ್ವಿ, ಎಲ್ಲ ಕಡೆ ಗಾಡಿಯಲ್ಲಿ ಸುತ್ತಾಡಿದ್ವಿ. ತುಂಬ ಮಜಾ ಬಂತು ಈ ಸಲನು. ಭಾಳ ಟೈಮಲ್ಲಿ ಆದರೂ ಸ್ವಲ್ಪ ಒಳ್ಳೆ ಲೈಕ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ಈ ಸಲನು. ಈಗ ಹೋಗ್ತಾ ಇದ್ದಾಗ ತುಂಬ ಬೇಜಾರಿದೆ, ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ, ಇನ್ನೂ ಲೈಕ್ ಎಂಜಾಯ್ ಮಾಡೋಣ ಅಂತ ಹೇಳ್ತೀನಿ. ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ. ಏನು ಹೇಳಲಿ ಈ ಒಂದು ಸೆಂಡ್ ಆಫ್ ಬಗ್ಗೆ. ಈ ಥರ ಯಾವಾಗ ಪ್ರಿಪ್ರೇಷನ್ ಮಾಡಿದಾರೋ, ಯಾವಾಗ ಎಲ್ಲರೂ ನನ್ನ ಜೊತೆನೇ ಇದ್ದರು, ಅದು ಯಾವಾಗ ಈ ಥರ ಎಲ್ಲ ಮಾತಾಡಿ, ಈ ಥರ ಎಲ್ಲ ಯೋಚನೆ ಮಾಡಿ ಇದೊಂದು ಸರ್ಪ್ರೈಸ್ನ ನನಗೆ ಕೊಟ್ಟಿದ್ದಾರೋ ನನಗೆ ಒಂದು ಚೂರೂ ಸುಳಿವಿಲ್ಲ. ಇಟ್ಸ್ ಟೋಟಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಟ್
ನಿಮ್ಮ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಖುಷಿ ಇದೆ, ತುಂಬಾ ದುಃಖ ಇದೆ ಇನ್ನು ಮುಂದೆ ಫ್ಯಾಮಿಲಿ ಜೊತೆ ಇರೋಕ್ಕೆ. ನನಗೆ ಆಗ್ತಾ ಇಲ್ಲ, ತುಂಬ ದೂರ ಇರ್ತೀವಿ ನಾವಿಬ್ಬರು ಅಂತ ಹೇಳ್ಬಿಟ್ಟು ತುಂಬಾ ದುಃಖ ಇದೆ. ಸೊ ನಾನು ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನೋಡಬೇಕಾದ್ರೆ ನನಗೆ ದುಃಖ ತಡೆಯೋಕ್ಕಾಗ್ತಾಯಿಲ್ಲ, ತುಂಬಾ ಅಳು ಬರ್ತಾಯಿತ್ತು. ಐ ರಿಯಲಿ ಡೋಂಟ್ ನೋ, ಒಂಥರ ಮಿಕ್ಸ್ಡ್ ಎಮೋಷನ್ಸ್. ನನಗೆ ಖುಷಿನೂ ಆಗ್ತಾಯಿದೆ, ಈ ಕಡೆ ಹೋಗೋ ಟೈಮ್, ಈ ಕಡೆ ಹೋಗಬೇಕು ಅಂತ ಮನಸ್ಸಿಲ್ಲ. ಆ ಕಡೆ ನನ್ನ ಹಸ್ಬೆಂಡು, ಚೆರಿ ಈ ಕಡೆ. ನಿಮಗೆ ಅರ್ಥ ಆಗಬಹುದು ಯಾವ ಥರ ನನ್ನ ಪರಿಸ್ಥಿತಿ, ಯಾವ ಥರ ನನ್ನ ಸಿಚುಯೇಷನ್ ಇದೆ ಅಂತ ಹೇಳ್ಬಿಟ್ಟು. ಗಂಟ್ಲು ತುಂಬಿ ಬಿಗಿಯುತ್ತೆ ಅಂತ ಹೇಳ್ತಾರಲ್ಲ, ಅಷ್ಟು ದುಃಖ ತುಂಬಿತ್ತು ನನಗೆ. ಸೊ ಐ ಡೋಂಟ್ ನೋ ಹೇಗೆ ಅದನ್ನು ಹೊರಗೆ ಹಾಕಬೇಕು, ಏನು ಹೇಳಬೇಕು, ನನಗೇನು ಗೊತ್ತಾಗ್ತಿಲ್ಲ. ಐ ವಾಸ್ ಲೈಕ್ ಸುಮ್ಮನೆ ಕುತ್ಕೊಂಡಿದ್ದೀನಿ, ಆ ಕಣ್ಣೀರು ತಾನಾಗೆ ತಾನು ಬರ್ತಾಯಿದೆ. ಸೊ ಈ ಥರ ಎಲ್ಲ ನೋಡಿದಾಗ ನಮಗೆ, ಸೊ ನಾವು ಫ್ಯಾಮಿಲಿಯಲ್ಲಿ ಎಷ್ಟು ನಮಗೆ ಒಂದು ಪ್ರೀತಿ ಸಿಗ್ತಾ ಇದೆ ಅಂತ ಈ ಥರ ಒಂದು ಮುಖಾಂತರದಿಂದ ಗೊತ್ತಾಗುತ್ತೆ. ಈ ಒಂದು ವಿಡಿಯೋ ನೋಡಿದ್ಮೇಲಂತೂ ನನಗೆ ದುಃಖ ಇನ್ನೂ ದುಪ್ಪಟ್ಟಾಯಿತು ಅಂತ ಹೇಳ್ಬೋದು. ಬಿಕಾಸ್ ಆಫ್ ಚೆರಿ ನನ್ನ ಜೊತೆ ಬರ್ತಾ ಇದ್ದಿದ್ರೆ ನನಗೆ ಅಷ್ಟಾಗಿ ನನಗೆ ಅನ್ನಿಸ್ತಾ ಇರಲಿಲ್ವೇನೋ. ಬಟ್ ಚೆರಿನ ನಾನು ಬಿಟ್ಟು ಬರ್ತಾ ಇರೋ ಕಾರಣ ಈ ವಿಡಿಯೋ ನನಗೆ ತುಂಬಾ ತಡ್ಕೊಳಕ್ಕಾಗ್ತಾ ಇರಲಿಲ್ಲ ನನಗೆ. ಸೊ ಐ ವಾಸ್ ವೆರಿ ವೆರಿ ಎಮೋಷ್ನಲ್. ಆ್ಯಂಡ್ ಚೆರಿ ಬಿಟ್ಟು ಬರೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಬಿಟ್ಟು ಬರೋದು ಬೇಡ ಅನ್ಸೋಕ್ಕೆ ಸ್ಟಾರ್ಟ್ ಆಗಿತ್ತು. ಬಿಕಾಸ್ ಪ್ರತಿದಿನ ಅವಳ ಜೊತೆ ಕಳೆಯುವಂತಹ ಒಂದು ಕ್ಷಣಗಳು, ಅವಳು ಮಮ್ಮಿ ಅಂತ ಬಂದು ಹಗ್ ಮಾಡೋದು, ಕಿಸ್ ಮಾಡೋದಾಗಿರಬಹುದು. ಆ್ಯಂಡ್ ಅವಳ ಸ್ಕೂಲಲ್ಲಿ ಏನೇನಾಯಿತು ಅಂತ ಅವಳ ಜೊತೆ ಮಾತಾಡೋದು, ಕೇಳೋದು, ಮಮ್ಮಿ ಆಟ ಆಡೋಕ್ಕೆ ಹೋಗಲ್ಲ, ಪ್ರತಿಯೊಂದು ಇನ್ಸಿಡೆಂಟ್, ಪ್ರತಿಯೊಂದು ಕ್ಷಣನೂ ನಾನು ಅವಳ ಜೊತೆ ಕಳೆದಿದ್ದು ನನಗೆ ನೆನಪಾಗ್ತಾಯಿತ್ತು. ಅಯ್ಯೋ ಇನ್ಮೇಲೆ ಸರಿ ನನ್ನ ಜೊತೆ ಇರಲ್ವಲ್ಲ, ಆ ಥರ ಒಂದು ಥಿಂಕಿಂಗ್ ಬರತ್ತಲ್ಲ ತಾಯಿಗೆ. ಸೊ ಇಟ್ ಈಸ್ ರಿಯಲಿ ಹಾರ್ಟ್ ಟಚಿಂಗ್ ಅಂತ ಹೇಳ್ತೀವಿ. ಏನೂ ಹೇಳೋಕ್ಕಾಗಲ್ಲ, ಇಟ್ಸ್ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಆ ಥರನೇ ಇರಬೇಕು. ಬಿಕಾಸ್ ಆಫ್ ಹರ್ ಫ್ಯೂಚರ್, ಅವಳ ಒಳ್ಳೆಯದಕ್ಕೋಸ್ಕರ ನಾವು ಈ ಒಂದು ಸ್ವಲ್ಪ ದಿನ ನಾವು ಅವಳನ್ನು ಬಿಟ್ಟಿರಬೇಕಾಗತ್ತೆ. ಬಟ್ ಅವಳಿನ್ನೂ ತುಂಬ ಚಿಕ್ಕವಳಲ್ವ. ಸೊ ಹಾಗಾಗಿ ನನಗೆ ಅವಳು ಬಿಟ್ಟಿದ್ದಿದ್ದು ದಿನಗಳೇ ಇಲ್ಲ, ಒಂದಿನನೂ. ಸೊ ಎವ್ರಿ ಮಾರ್ನಿಂಗ್ ಚೆರಿನ ನೋಡೋದು, ಚೆರಿ ಜೊತೆ ಇರೋದು, ಅವಳು ಸ್ಕೂಲಿಗೆ ಹೋಗಿ ಬಂದಾಗ ಅವಳನ್ನ ಮಾತಾಡ್ಸೋದು, ಸೊ ಅವಳಿಗೆ ಹೇಳ್ಕೊಟ್ಟಿರೋ ಅಂಥದ್ದು ಪ್ರತಿಯೊಂದೂ ನಾವು ಇದನ್ನು ನೆನೆಸ್ಕೊಳ್ತಾ ಇರಬೇಕಾದ್ರೆ ಅದು ದುಃಖ ತಡೆಯೋಕ್ಕಾಗೋದೇ ಇಲ್ಲ. ಬಿಕಾಸ್ ಎವ್ರಿ ಡೇ ಅವಳು ನಮ್ಮ ಲೈಫಿನ ಒಂದು ಭಾಗ, ನನ್ನ ಒಂದು ಭಾಗ ಅವಳು. ಸೊ ಹಾಗಾಗಿ ಇಟ್ಸ್ ವೆರಿ ಹಾರ್ಡ್ ಅವಳನ್ನು ಬಿಟ್ಟು ಬರೋ ಅಂಥದ್ದು. ಬಟ್ ಎಸ್, ಫ್ಯಾಮಿಲಿ ಎಲ್ಲರೂ ಸೇರಿ ನನಗೆ ಈ ಥರ ಒಂದು ಸರ್ಪ್ರೈಸ್ ಸೆಂಡ್ ಆಫ್ನ ಕೊಟ್ಟಿರೋದಕ್ಕೆ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಆ ದೇವರು ನನಗೆ ಈ ಫ್ಯಾಮಿಲಿನ ಕೊಟ್ಟಿರೋದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ದೇವರಿಗೂ ಕೂಡ. ಆ್ಯಂಡ್ ಐ ಲವ್ ಮೈ ಫ್ಯಾಮಿಲಿ. ತುಂಬಾ ಖುಷಿ ಆಯಿತು. ಆ್ಯಂಡ್ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಎಲ್ಲರಿಗೂ ಈ ಒಂದು ಸೆಂಡ್ ಆಫ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇದನ್ನೆಲ್ಲ ಪ್ರಿಪೇರ್ ಮಾಡೋಕ್ಕೆ ತುಂಬಾ ಟೈಮ್ ಬೇಕು, ತುಂಬ ಪೇಷನ್ಸ್ ಬೇಕು, ಅದೆಲ್ಲದಕ್ಕಿಂತ ಹೆಚ್ಚು ಪ್ರೀತಿ ಇರಬೇಕು. ಸೊ ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ ಅಂತ ಹೇಳ್ತೀನಿ. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋ ನನ್ನ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಒಬ್ಬಳೇ ನಾನು ಇಂಡಿಯಾದಿಂದ US-ಗೆ ಹೋಗುವಂಥ ಜರ್ನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.